ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಭವಿ ಎಸ್ ಎ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇನ್ನು ಇವತ್ತು ಬೆಳಗ್ಗೆ ಡೈಲಿ ರೊಟೀನ್ ಮಿಲ್ಲೆಟ್ಸ್ ಚೂರ್ಣಂನ ಕುಡಿದ್ಬಿಟ್ಟು ನನ್ನ ಬಾಲ್ಯದ ನೆನಪುಗಳನ್ನೆಲ್ಲ ರೀಕಾಲ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾವೇರಿ ಒಳಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ದೊಡ್ಡ ಮಗ ಮತ್ತು ಪಪ್ಪ. ತುಂಬ ದಿನಗಳೇ ಆಗೋಗಿತ್ತು ನಾನು ಅಲ್ಲಿಗೆ ಹೋಗ್ದೇನೆ. ಆ್ಯಂಡ್ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು ಅಂತ ನೋಡ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ಪಕ್ಕದ ಹೋಗ್ತಾ ದಾರಿಲಿ ನೀರು ಹರಿಸ್ತಾ ಇದ್ರು ತೋಟಕ್ಕೆ, ಕಾಫಿ ಗಿಡಗಳಿಗೆ. ಅದೆಲ್ಲನೂ ನೋಡಿಕೊಂಡು ಹೋದ್ವಿ. ಹಾಯ್ ಫ್ರೆಂಡ್ಸ್, ಸಮ್ಮರ್ ಸೀಸನ್ ಬಂತು ಅಂತಂದರೆ ನಾವು ಯಾವಾಗಲೂ ಇಲ್ಲೇ ಇರ್ತಾ ಇದ್ದಿದ್ದು. ಚಿಕ್ಕದ್ರಲ್ಲಿ ರಜೆ ಬಂತು, ಎಕ್ಸಾಮ್ ಮುಗಿಸಿ ರಜೆ ಬಂತು ಅಂತಂದರೆ ಹೆಚ್ಚಿನ ಸಮಯ ಕಳೆದಿರೋದು ಇಲ್ಲೇನೆ. ಇನ್ನು ಮನೆಗೆ ಯಾರಾದರೂ ರಿಲೇಷನ್ ಬಂತು ಅಂತಂದರೆ ಸರಿ ಹೋಗ್ಬಿಡೋಣ ಅಂತ ಬಂದ್ಬಿಡ್ತಾ ಇದ್ವಿ ಈ ಪ್ಲೇಸಿಗೆ. ಹಾಗೆಯೇ ಶಿವರಾತ್ರಿ ಹಬ್ಬ ಬಂತು ಅಂತಂದರೆ ನಾವೆಲ್ಲ ಫ್ರೆಂಡ್ಸು ಗ್ರೂಪ್ ಮಾಡಿಕೊಂಡು ಜಾಗರಣೆ ಹೋಗ್ತಾ ಇದ್ವಿ. ಅಲ್ಲಿ ಅಕ್ಕಿ ಆಮೇಲೆ ಬೆಲ್ಲ ತರಕಾರಿ ಎಲ್ಲ ಸಿಗ್ತಾ ಇತ್ತು ನೈಟು. ಅದನ್ನು ತಂದುಬಿಟ್ಟು ನಾವು ಮಾರ್ನಿಂಗು ಇಲ್ಲಿ ಬಂದು ಅಡುಗೆ ಮಾಡಿ ಪಾಯಸ, ಅನ್ನ, ಸಾಂಬಾರೆಲ್ಲ ಮಾಡಿ ಎಡೆ ಇಕ್ಕೋದು ಅನ್ನೋ ಥರ ಪದ್ಧತಿ ಇತ್ತು ಆವಾಗ. ಅದನ್ನು ಬಂದು ನಾವು ಇಲ್ಲೇ ಮಾಡ್ತಾ ಇದ್ದಿದ್ದು. ಇವಾಗ ತುಂಬ ಕಡಿಮೆ ನೀರಿರೋದ್ರಿಂದ ಸಮ್ಮರಲ್ಲಿ ನೀರು ಕಡಿಮೆ ಇದೆ, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಬಟ್ ಇನ್ನೊಂಚೂರು ನೀರಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಲೇಸು. ಇನ್ನು ಈ ಸೀಸನಲ್ಲಿ ನೀರು ತುಂಬ ಕಡಿಮೆ ಇರೋದ್ರಿಂದ ಹೊಳೆ ಬದಿನಲ್ಲಿ ಕಲ್ಲುಗಳೆಲ್ಲ ಬಿಟ್ಕೊಳ್ತವೆ. ಆವಾಗ ಅಡಿಲಿ ಏಡಿಗಳೆಲ್ಲ ಸಿಗ್ತಾವಲ್ವ, ಅದೆಲ್ಲನೂ ಹಿಡಿದ್ಬಿಟ್ಟು ತಗೊಂಡು ಬಂದು ಮನೇಲಿ ಸಾಂಬಾರು ಮಾಡ್ಕೊಂಡು ತಿನ್ನೋದು, ಅದ್ರ ರುಚಿ. ಹಾಗೆಯೇ ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡಿದು ಸಾಕೋದಕ್ಕೆ ಅಂತ ತೊಗೊಂಬರೋದು, ಮೀನುಗಳನ್ನ ಗಾಣ ಹಾಕ್ಬಿಟ್ಟು ಹಿಡಿಯೋದು, ಆ್ಯಂಡ್ ನೀರಲ್ಲಿ ಆಟ ಆಡೋದು, ಮತ್ತು ಈಜಾಡೋದು ಎಲ್ಲ ಇದೆಯಲ್ಲ, ತುಂಬ ಮೆಮೊರೇಬಲ್ ಮೂಮೆಂಟ್ಸ್ಗಳು ಅವೆಲ್ಲ ನನಗಂತೂ. ಇವಾಗ್ಲೂ ನನಗೆ ನೆನೆಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಮಿಸ್ ಮಾಡ್ಕೋತೀನಿ ಅಂತ ಅನಿಸುತ್ತೆ. ಮತ್ತೊಂದು ಸತಿ ಅವೆಲ್ಲ ಬರಬಾರ್ದಾ ನಮ್ಮ ಲೈಫಲ್ಲಿ ಅಂತ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್. ಇನ್ನು ಈ ಜರಿ ನೀರಲ್ಲಂತೂ ಇಷ್ಟು ಆಟ ಆಡಿದ್ದೀವಿ ಅಂತ ಇಲ್ಲ, ಇನ್ನೊಂದು ಚೂರು ಜಾಸ್ತಿ ನೀರು ಬರಬೇಕು, ಆವಾಗ ಇನ್ನೂ ಚೆನ್ನಾಗಿರುತ್ತೆ ಆಟ ಆಡೋದಕ್ಕೆ. ಅದರಲ್ಲಿ ಜಾರ್ಕೊಂಡು ಬರೋದಾಗಲಿ, ಜಾರ್ಕೊಂಡು ಬಂದು ಈ ಪ್ಲೇಸಲ್ಲಿ ಸ್ವಿಮ್ ಮಾಡೋದು, ಮಕ್ಕಳಾಟನೇ ಚಂದ ಅಲ್ವಾ ಆವಾಗ ಆಟ ಆಡೋದು. ಅದನ್ನೆಲ್ಲ ಇವಾಗ ನೆನಪಿಸ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ. ಅದೆಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತಲೇ ಇವತ್ತು ನಾನು ಇಲ್ಲಿಗೆ ಬಂದಿದ್ದು. ಈ ಹೊಳೆ ಸೈಡಲ್ಲೆಲ್ಲ ಬಿದಿರುಗಳು ತುಂಬ ತುಂಬಿರ್ತಿದ್ವು ಅವಾಗೆಲ್ಲ. ಇವಾಗ ನೋಡೋದಕ್ಕೆ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ, ಅಷ್ಟೇನೂ ಇಲ್ಲ ಇವಾಗ. ಇನ್ನು ನನ್ನ ಮಗನ ಜೊತೆ ಸೇರಿಕೊಂಡು ಇವತ್ತು ನಾನು ಕೂಡ ಚಿಕ್ಕ ಮಗು ಆಗೋಗಿದ್ದೆ. ಅವನ ಜೊತೆ ಚೆನ್ನಾಗಿ ಆಟ ಆಡಿ ಮನೆ ಕಡೆ ಹೊರಟ್ವಿ. ಹಾಗೆಯೇ ನಿಮಗೂ ಇದೇ ಥರ ಚಿಕ್ಕ ವಯಸ್ಸಿಂದು ಮೆಮೊರೀಸ್ ಇದೆಯಾ, ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಲೈಕ್ ಮಾಡಿ ಇಷ್ಟ ಆದರೆ ಈ ವಿಡಿಯೋ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮೊದಲು ನನ್ನ ವಿಡಿಯೋ ಬರಬೇಕು ಅಂತ ಅಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.